ಸ್ವಾಗತ. ನಾನಿವತ್ತು ನನ್ನ ಟೆರೆಸಲ್ಲಿ ಬೆಳೆದಿರೋವಂಥ ಕೆಲವು ತರಕಾರಿಗಳನ್ನ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಾನು ಪಾಟಲ್ಲಿ ನುಗ್ಗೆ ಗಿಡ ಬೆಳೆಸಿದ್ದೆ. ಈ ನುಗ್ಗೆ ಗಿಡ ತುಂಬ ಹೂ ಬಿಟ್ಟಿತ್ತು, ಆದರೆ ಪಾಲಿನೇಷನ್ ಆಗಬೇಕು, ಕಾಯಿ ಆಗಬೇಕಾದ್ರೆ ಒಂದೇ ಒಂದು ಕಾಯಿ ಬಿಟ್ಟಿದೆ. ನೋಡಿ ಇಲ್ಲಿ ಕಾಯಿ ಎಷ್ಟು ಚೆನ್ನಾಗಿದೆ. ನಾನು ಇದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ನನ್ನ ಟೆರೆಸಲ್ಲಿ ತುಪ್ಪದೀರೆಕಾಯಿ ಬೆಳೆಸಿದೆ. ತುಪ್ಪದೀರೆಕಾಯಿ ಗಿಡದಲ್ಲಿ ಒಂದು ಕಾಯಿ ದಪ್ಪ ಆಗಿದೆ, ಅದನ್ನು ಕೂಡ ನಾನು ಇವಾಗ ಹಾರ್ವೆಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ದಪ್ಪ ಆಗಿದೆ. ಇದನ್ನು ತುಂಬ ದಿನ ಬಿಟ್ಟರೆ ಬಲ್ತೋಗ್ಬಿಡುತ್ತೆ, ಅದಕ್ಕೆ ನಾನು ಇವತ್ತೇ ಹಾರ್ವೆಸ್ಟ್ ಮಾಡಿ ಇದರಿಂದ ಬಜ್ಜಿ ಮಾಡೋಣ ಅಂತ ಇದ್ದೀನಿ. ಇನ್ನು ನನ್ನ ಟೆರೆಸಲ್ಲಿ ಸಸಿಗಳನ್ನ ಎಲ್ಲ ಬೆಳೆದು ದೊಡ್ಡದಾಗಿ ಕಾಯಿಗಳು ಬಿಟ್ಟಿದೆ, ಬೇಜಾನ್ ಕಾಯಿಗಳು ಬಿಟ್ಟಿದೆ ಬೇಕಾದಷ್ಟು. ಅದರಲ್ಲಿ ಕೆಲವು ಹಣ್ಣುಗಳಾಗಿದೆ. ಇವತ್ತು ನಾನು ಆ ಹಣ್ಣುಗಳನ್ನ ಬಿಡಿಸ್ಕೊಳ್ತೀನಿ. ಇವಾಗ ಎಷ್ಟು ದಪ್ಪ ದಪ್ಪ ಆಗಿದೆ ನೋಡಿ ಹಣ್ಣು. ಪಾಟಲ್ಲಿ ತುಂಬ ಚೆನ್ನಾಗಿದೆ. ಈ ಗಿಡದಲ್ಲೂ ಕಾಯಿಗಳು ತುಂಬ ದಪ್ಪ ಆಗಿದೆ, ಆದರೆ ಇದಿನ್ನೂ ಹಣ್ಣಾಗಿಲ್ಲ. ಅದರಿಂದ ನಾನು ಇವತ್ತು ಇದನ್ನು ಬಿಡಿಸ್ಕೊಳ್ಳಲ್ಲ, ಇನ್ನೊಂದು ದಿನ ಬಿಡಿಸ್ಕೊಳ್ತೀನಿ. ಕೆಸುವಿನ ಎಲೆನೂ ಬೇಕಾದಷ್ಟು ಬಿಟ್ಟಿದೆ, ಇದನ್ನು ಇನ್ನೊಂದು ದಿನ ಹಾರ್ವೆಸ್ಟ್ ಮಾಡ್ತೀನಿ. ಮತ್ತು ಮುಳ್ಳುಬದನೆ ಮತ್ತೆ ಹೂ ಬಿಡ್ತಾ ಇದೆ. ಮುಳ್ಳುಬದನೆ ಗಿಡ ಇದು ಹೂ ಬಿಡ್ತಾ ಇದೆ. ಈ ಹೂಗಳೆಲ್ಲ ಕಾಯಿ ಆಗುತ್ತೆ, ಗೊಂಚಲಾಗಿ ಕಾಯಿ ಆಗುತ್ತೆ. ಇಲ್ಲಿ ಕಾಯಿ ಇದು ಕೂಡ ತುಂಬ ದಪ್ಪಕ್ಕಿದೆ. ಕರಿಬೇವು ಗಿಡ ಪಾಟಲ್ಲಿ ಇವಾಗ ಇಷ್ಟತ್ರ ಬೆಳೆದಿದೆ. ಇದೊಂದು ಚಿಕ್ಕ ಗಿಡ ಬೀಜ ಹಾಕಿದೆ, ಬೆಳೆದಿತ್ತು, ಇಷ್ಟತ್ರ ಬೆಳೆದಿದೆ ಇವಾಗ. ಇದು ನನ್ನ ಪಾಟಲ್ಲಿ ಲಕ್ಷ್ಮಣ ಫಲದ ಗಿಡ ಬೆಳೆಸಿದ್ದೆ, ಅದು ಒಂದು ಚಿಕ್ಕ ಕಾಯಿ ಬಿಟ್ಟಿದೆ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ದಪ್ಪ ಆಗುತ್ತೆ, ದಪ್ಪ ಆದಮೇಲೆ ಅದನ್ನು ಬಿಡಿಸ್ಕೊಳ್ತೀವಿ. ಮತ್ತು ಕುಂಬಳಕಾಯಿ ಗಿಡದಲ್ಲಿ ನೋಡಿ ಒಂದು ಕುಂಬಳಕಾಯಿ ಬಿಟ್ಟಿದೆ. ಇದೊಂದು 2 ತಿಂಗಳು ಬೇಕಾ ದಪ್ಪ ಆಗೋದಕ್ಕೆ. ಮತ್ತು ಕರಿಬೇವು, ಒಂದು ಸೊಪ್ಪು, ಇದೆಲ್ಲ ಹೂವೆಲ್ಲ ಬಿಟ್ಟಿದೆ. ಇದು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಬಿಡಿಸ್ಕೊಳ್ತೀನಿ. ಈ ಹೂವನ್ನು ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಇದನ್ನು ತೆಕ್ಕೊಂಡಿದ್ದೀನಿ ಇವತ್ತು. ನೋಡಿ, ನನ್ನ ಟೆರೆಸ್ ಗಾರ್ಡನಿಂದ ನನಗೆ ಇವತ್ತು ಇಷ್ಟು
ತರಕಾರಿಗಳು ಸಿಕ್ಕಿದೆ ನನಗೆ. ಒಂದು ನುಗ್ಗೆಕಾಯಿ, ಒಂದು ತುಪ್ಪದೀರೆಕಾಯಿ, ಒಂದು 4-5 ಟೊಮೆಟೊಸು, ದಪ್ಪ ದಪ್ಪಗಿರೋ ಟೊಮೆಟೊಗಳು ಹಣ್ಣಾಗಿರೋದು ಗಿಡದಲ್ಲೇ, ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಸಿಕ್ಕಿದೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ಟೆರೆಸ್ ಗಾರ್ಡನಿಂಗು ನನ್ನ ಹಾಬಿಗೋಸ್ಕರ ಮಾಡಿರೋದು. ತುಂಬ ಖುಷಿ ಕೊಡುತ್ತೆ, ಟೈಮ್ ಪಾಸ್ ಆಗುತ್ತೆ, ಖುಷಿನೂ ಸಿಗುತ್ತೆ. ಮತ್ತು ಗಿಡಗಳು ನಾವು ಇಷ್ಟ ಬಂದಂಗೆ ಆರೋಗ್ಯಕರವಾಗಿದೆ. ಇದು ಸಾವಯವ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ನಾನು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ಎಲ್ಲ ಸಾವಯವ ಗೊಬ್ಬರ, ಮನೆಯಲ್ಲೇ ಕಿಚನ್ ವೇಸ್ಟಿಂದ ತಯಾರು ಮಾಡಿರೋ ಗೊಬ್ಬರ. ತುಂಬ ಚೆನ್ನಾಗಿ ಇರುತ್ತೆ. ಗಿಡಗಳು ರಸಭರಿತವಾಗಿ ರಸವತ್ತಾಗಿ ಇರುತ್ತೆ. ನೋಡಿ ಎಲ್ಲ ಎಷ್ಟೊಂದು ಚೆನ್ನಾಗಿದೆ. ಮಾರ್ಕೆಟಿಂದ ತರೋದ್ಕಿಂತ ಚೆನ್ನಾಗೇ ಇದೆ. ಪಾಟಲ್ಲಿ ಇಷ್ಟು ದೊಡ್ಡ ದೊಡ್ಡ ಸೈಜ್ ಬಿಡುತ್ತೆ ಅಂದರೆ ಖುಷಿ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನಗೆ. ನೀವು ಬೆಳೆಸಿ, ನಿಮ್ಮಲ್ಲೂ ಟೆರೆಸ್ ಗಾರ್ಡನ್ ಮಾಡಿ ಚೆನ್ನಾಗಿ ಬೆಳೆಸಿ.